ಹಾಗೆ ಪ್ರಕಾಶ್ ಮಣಿ ದಾದಿಯವರ ಮುಖ ನಮ್ಮ ಮುಂದೆ ಬರ್ತಾ ಇದ್ದಾಗೇನೆ ನಮ್ಮ ಮುಖದಲ್ಲೂ ಅದೇ ಹೊಳಪು ಆಟೋಮೆಟಿಕಲಿ ಬರುತ್ತೆ. ಎಂಥ ಎನರ್ಜಿ, ಎಂಥ ಕರಿಷ್ಮ, ಅದು ವ್ಯಕ್ತಿತ್ವ, ಅದು ಸಾಧಾರಣ ವ್ಯಕ್ತಿತ್ವ ಅಲ್ಲ. ಅದು ಓಂ ಶಾಂತಿ ಭವನ ಇರ್ಬೋದು ಅಥವಾ ಶಾಂತಿವನವಿರ್ಬೋದು. ಯಾರೆಲ್ಲ ಇಲ್ಲಿ ಕುಳಿತಿದ್ದೀರಿ, ದಾದಿಯವರನ್ನ ಪ್ರತ್ಯಕ್ಷ ನೋಡಿದ್ದೀರಿ, ಅವರೆಲ್ಲರಿಗೂ ಅನುಭವ ಇದೆ. ದಾದಿ ಹಾಲಿಗೆ ಎಂಟ್ರಿ ಆಗ್ತಾ ಇದ್ರು ಅಂದ್ರೇನೆ ಅದೊಂಥರ ಚಾರ್ಜ್ ಆದಾಗಿದೆ. ಇಡೀ ಹಾಲು ಚಾರ್ಜ್. ಎಂಥ ಸೋಮಾರಿ, ಎಂಥ ನಿದ್ದೆ ಮಾಡ್ತಾ ಇದ್ದವರು ಕೂಡ ಎಚ್ಚೆತ್ತು ಈ ಖುಷಿಯಲ್ಲಿ, ಸಂತೋಷದಲ್ಲಿ ಬರುವಂತಹ ಕ್ಷಣಗಳು ಅವುಗಳು. ಅಂತಹ ವ್ಯಕ್ತಿತ್ವ ದಾದಿದ್ದು, ಅವರ ದೃಷ್ಟಿ, ಅವರ ವೈಬ್ರೇಷನ್, ಅದೆಲ್ಲ ನಾವು ಅನುಭವ ಮಾಡಿದ್ದೀವಿ. ಇದು ಎಲ್ಲರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ದಾದಿಯವರ ಮೊದಲನೇದು ಹೇಳಬೇಕು ಅಂದ್ರೆ ಅವರ ಜ್ಞಾನ ಅನ್ನೋರು ಹೇಳಿದ್ರಲ್ಲ, ದಾದಿಯವರ ಮುರಳಿ ಕೇಳೋದು ಅಂದ್ರೆ ನಿಜವಾಗ್ಲೂ ಒಬ್ರು ಹೇಳ್ತಾ ಇದ್ರು, ದಾದಿ ಮುರಳಿ ಹೇಗೆ ಅಂದ್ರೆ ತಾಯಿ ಮಗುಗೆ ಒಂದೊಂದೇ ಚಮಚದಲ್ಲಿ ಹಾಲು ಕುಡಿಸ್ತಾಳಲ್ಲ. ತಾಯಿಯಂದರಿಗೆ ಗೊತ್ತಿದೆ, ಸಣ್ಣ ಸ್ಪೂನ್ ಇರುತ್ತೆ, ಅದಲ್ವಾ ದೊಡ್ಡ ಸ್ಪೂನ್ ಇರುತ್ತೆ. ಸಣ್ಣ ಸ್ಪೂನಲ್ಲಿ ಹಾಗೆ ಒಂದೊಂದೇ ಗುಟ್ಕು ಕುಡಿಸ್ತಾಳೆ ತಾಯಿ ಮಗುಗೆ. ಆ ರೀತಿ ತಾಯಿ ದಾದಿ ಮುರಳಿ ನುಡಿಸೋದು ಅಂದ್ರೆ ಅದಷ್ಟು ಅಪ್ಯಾಯಮಾನದ ಮುರಳಿ. ಆ ದಾದಿಯವರ ಮುಖದಿಂದ ಮುರಳಿಯನ್ನು ಕೇಳೋದು ಅಂದ್ರೆ ಅಪ್ಯಾಯಮಾನ ಅಷ್ಟೆ. ನಿಜವಾಗ್ಲೂ ದಾದಿ ಎಷ್ಟೋ ಸರಿ ಮುರಳಿ ಓದ್ತಾ ಇದ್ರಂತೆ ಪ್ರತಿನಿತ್ಯ. ಆಮೇಲೆ ಎರಡನೇದು ದಾದಿ ಯೋಗ. ನೀವೆಲ್ಲ ಕೆಲವು ಫೋಟೋ ನೋಡಿರ್ಬೋದು ದಾದಿಜಿದು. ಅವ್ರು ಯೋಗದಲ್ಲಿ ಕೂತಿರೋದು ವಂಡರ್ಫುಲ್. ಅದು ಆ ಮುಖ ಏನಂದ್ರೆ ಬಾಬುವರ ಪ್ರೀತಿನಲ್ಲಿ ಸಂಪೂರ್ಣವಾಗಿ ಮುಳುಗೋಗಿರುವಂತಹ ಮುಖ ಶೈಲಿ ಅದು. ನಿಜವಾಗ್ಲು ಆ ಮುಖ ನೋಡಿದ್ರೆ ನಮಗೆ ಎಷ್ಟು ಪ್ರೇರಣೆ ಸಿಗತ್ತೆ. ದಾದಿ ಮುಳುಗೋಗ್ಬಿಟ್ಟಿರ್ತಾರೆ ಬಾಬಾ ನೆನಪಲ್ಲಿ. ಅಂತಹ ಯೋಗ ದಾದಿಜಿದು. ಮೂರನೇದು ಧಾರಣೆ. ದಾದಿ ಇವತ್ತು ಬೆಳಗ್ಗೆ ಒಂದು ಕ್ಲಾಸ್ ಕೇಳ್ತಾ ಇದ್ವಿ. ಅವ್ರದ್ದು ಹೇಳ್ತಾ ಇದ್ರು, ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬರು ಸಹೋದರಿ ಹೇಳ್ತಾ ಇದ್ರು, ಬಾಂಬೆಗೆ ಬಂದಿದ್ದಂತೆ ದಾದಿಜಿ ಅವರು. ಬಾಂಬೆ ಸಿಟಿಯಿಂದ 2 hours ಜರ್ನಿ ಇತ್ತಂತೆ. ಅಲ್ಲಿ ಒಂದು ಸೆಂಟ್ರ್ ಇನಾಗ್ರೇಷನ್. ದಾದಿ ಹುಷಾರೇನು ಮತ್ತೆ ಮೋಹಿನಿಗೆ ಸದಾ ದಾದಿಯವರ ಜೊತೆಗೆ ಇರ್ತಾ ಇದ್ರಲ್ಲ. ಅವ್ರು ಹೊರಟಿದ್ರಂತೆ ಕಾರಲ್ಲಿ. ಮಧ್ಯೆ ಹೋದಾಗ ಕಾಲು ಕೆಟ್ಟೋಯ್ತಂತೆ. ಈಗಲೂ ಕೆಲವರಿಗೆ ನಿದ್ದೆ ಬರ್ತಾ ಇದೆ. ದಾದಿಜಿಯವರ ಮಾತುಗಳನ್ನು ಕೇಳ್ತಾ ಇದ್ರು ನೋಡಿ. ಹೋಗ್ತಾ ಇದ್ರೆ ಮಧ್ಯೆ ಒಂದು ಅವರಲ್ಲೇ ಗಾಡಿ ಕೆಟ್ಟೋಯ್ತು. ಅವಾಗೆಲ್ಲ ಮೊಬೈಲ್ ಎಲ್ಲ ಇಲ್ವಲ್ಲ, ಲ್ಯಾಂಡ್ಲೈನಿಂದ ಫೋನ್ ಮಾಡಿದ್ರಂತೆ ಅಲ್ಲೇ ಒಂದು ಅಂಗಡಿಯಿಂದ. ಆವಾಗ ಯೋಗಿನಿಗಳೇನು, ನಾನು ಗಾಡಿ ಕಳಿಸ್ತೀನಿ, ಆದರೆ 1 hour ಆಗುತ್ತೆ ಆ ಜಾಗಕ್ಕೆ ಬರೋರಿಗೆ ಅಂತ ಹೇಳಿದ್ರಂತೆ. ಆ ಕಡೆಯಿಂದ ಗಾಡಿ ಬರಬೇಕು ಅಂದ್ರೂ ಕೂಡ 1 hour ಆಗುತ್ತೆ. ಅವಾಗ ದಾದಿ ಕೂಡಲೇ ಹೇಳಿದ್ರಂತೆ, ಅವಾಗ ಟ್ಯಾಕ್ಸಿ ಎಲ್ಲ ಇರ್ತಾ ಇರಲಿಲ್ಲ, ಕಡಿಮೆ. ಹುಷಾರೇನು ಹೇಳೋದಂತೆ, ಆಟೋ ತಗೊಂಬ ಅಂತ ಹೇಳಿ. ಇದು ಸುಮಾರು ಬಹುಶಃ ನನಗನ್ಸುತ್ತೆ 90ರ ಆಸ್ಪಾಸ್ನಲ್ಲಿರ್ಬೋದು. ಇಷ್ಟು ದೊಡ್ಡ ಸಂಸ್ಥೆಯ ಮುಖ್ಯ ಸಂಚಾಲಕಿ. ಯಾಕೆ ಅಂತ ಹೇಳಿದ್ರೆ, ಪ್ರಕಾಶ್ ಮಣಿ ದಾದಿ ಹೇಳಿದ್ರಂತೆ, ಅಲ್ಲಿ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ. ನಾನು 1 hourಗೋಸ್ಕರ ಗಾಡಿ ಕಾರೇ ಬರಲಿ ಅಂತ ಕಾಯ್ತಾ ಕೂತ್ರೆ 1 hour ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಆಟೋ ತಗೊಂಬ ಅಂತ ಹೇಳಿದ್ರಂತೆ.